ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು DFA ಇಂದ ರೆಗ್ಯುಲರ್ ಎಕ್ಸ್ಪ್ರೆಷನ್ ಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಸೊ ಎರಡು ಸ್ಟೆಪ್ ಒಂದು ಫಾರ್ಮುಲಾ ಅಷ್ಟೇ, ಸಿಂಪಲ್. ಎರಡು ಸ್ಟೆಪ್ ಒಂದು ಫಾರ್ಮುಲಾ ಗೊತ್ತಿದ್ರೆ ಎಲ್ಲ DFA ಇಂದ RE ಕನ್ವರ್ಟ್ ಮಾಡುವಂತ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ನೋಡಿ, ಸೊ ಆರ್ಡಮ್ಸ್ ಥಿಯರಮ್ ನಮಗೆ ಬೇಕಾಗಿರುವಂತಹ ಫಾರ್ಮುಲಾ ಏನು? ಆರ್ಡಮ್ಸ್ ಥಿಯರಮ್. R is equal to Q plus RP. ಸೊ ಈ ರೀತಿ ಏನಾದ್ರೂ ಇದ್ರೆ ಸೊ ಅದನ್ನ ನಾವೇ ಬರೀಬೇಕು. R is equal to QP star. ಸೊ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. R is equal to Q plus RP ಇದ್ರೆ R is equal to QP ಫಾರ್ಮ್ ಅಲ್ಲಿ QP ಸ್ಟಾರ್ ಫಾರ್ಮ್ ಅಲ್ಲಿ ಬರೀಬೇಕು. ಅದೇ ಏನಾದ್ರೂ ಎಪ್ಸಲಾನ್ ಇಂಟು R ಇದ್ರೆ R ಅಂತ ಬರೀಬೇಕು. ಸೊ ಎಪ್ಸಲಾನ್ ಅಂದ್ರೇನು? ನಲ್. ನಲ್ ಅಂತಂದ್ರೆ ಏನು? ಏನೂ ಇಲ್ಲ ಅಂತ. ಏನೂ ಇಲ್ಲ ಇಂಟು R ಅಂತಂದ್ರೆ ಬರೀ R ಮಾತ್ರ ಬರೀಬೇಕು. ನೆಕ್ಸ್ಟ್ ಎಪ್ಸಲಾನ್ ಪ್ಲಸ್ R ಇಂಟು R ಸ್ಟಾರ್ ಅಂತ ಇದ್ರೆ R ಸ್ಟಾರ್ ಅಂತ ಮಾತ್ರ ಬರೀಬೇಕು. ಎಪ್ಸಲಾನ್ ಪ್ಲಸ್ R ಇಂಟು R ಸ್ಟಾರ್ ಅಂತ ಇದ್ರೆ R ಸ್ಟಾರ್ ಅಂತ ಬರೀಬೇಕು. ಸೊ ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಎರಡು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಫುಲ್ ಕಂಪ್ಲೀಟ್ DFA ಟು RE ಗೊತ್ತಾಗ್ತಾ ಹೋಗುತ್ತೆ. ಮೊದಲನೇ ಕ್ವಶನ್. ಸೊ ಮೊದಲನೇ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಎಷ್ಟು ಸ್ಟೇಟ್ಸ್ ಗಳಿವೆ? 1 2 3 4. ಸೊ 4 ಸ್ಟೇಟ್ ಗಳಿವೆ. ಯಾವ್ಯಾವುದು? Q1 Q2 Q3 ಮತ್ತೆ Q4. ನಾಲ್ಕಕ್ಕೂ ಕೂಡ ಈಕ್ವೇಶನ್ಸ್ ನ ಬರೀತಾ ಹೋಗೋಣ. ಸೊ ಈ ಈಕ್ವೇಶನ್ಸ್ ಹೇಗೆ ಬರೀಬೇಕು? ಇನ್ಕಮಿಂಗ್ ಆರೋಸ್ ಯಾವ್ಯಾವ ಇದಾವೆ ಅವನ್ನ ಈಕ್ವೇಶನ್ಸ್ ಆಗಿ ಯೂಸ್ ಮಾಡ್ತಾ ಹೋಗ್ಬೇಕು. ಇನ್ಕಮಿಂಗ್ ಆರೋಸ್ ಅಂದ್ರೆ ಈಗ Q1 ಇದೆ. ಸೊ ನಾನು Q1 ಅಂದ್ರೆ ನನ್ನ ಕಡೆ ಬರ್ತಿರುವಂತಹ ಆರೋಸ್ ಗಳನ್ನ ಯೂಸ್ ಮಾಡ್ಕೊಂಡು ಈಕ್ವೇಶನ್ಸ್ ಬರೀಬೇಕು. ಸೊ ನೋಡಿ, ಈಗ ಎರಡು ರೌಂಡ್ ಇದ್ರೆ ಏನಂತ ಕರಿತೀವಿ? ಇನಿಷಿಯಲ್ ಸ್ಟೇಟ್ ಫೈನಲ್ ಸ್ಟೇಟ್ ಆಗಿದೆ. ಸೊ ಎರಡು ರೌಂಡ್ ಇದ್ರೆ ಫೈನಲ್ ಸ್ಟೇಟ್. ಸೊ ಈಗ ಈ ತರ ಕಡ್ಡಿ ಇದ್ರೆ ಏನು? ಇನಿಷಿಯಲ್ ಸ್ಟೇಟ್. ಇನಿಷಿಯಲ್ ಸ್ಟೇಟ್ ಫೈನಲ್ ಸ್ಟೇಟ್ ಆಗಿರೋದ್ರಿಂದ ಯಾವ್ದದು? Q1. ಸೊ ಏನ್ ಮಾಡ್ಬೇಕು? ಎಪ್ಸಲಾನ್ ನ ಬರೀಬೇಕು. ಎಪ್ಸಲಾನ್ ಅಂತಂದ್ರೆ ನೋ ಪ್ರೋಗ್ರೆಷನ್ ಅಂತ ಅರ್ಥ. ಸೊ ನೋ ಅಂದ್ರೆ ನಲ್. ಎಪ್ಸಲಾನ್ ಪ್ಲಸ್ Q1 ಗೆ ಯಾವ್ಯಾವ್ದ್ರಿಂದ ಇನ್ಕಮಿಂಗ್ ಇದೆ ನೋಡಿ. Q3 ಇಂದ A, Q3 ಇಂಟು A ಪ್ಲಸ್ Q2 ಇಂದ B ಮುಖಾಂತರ ಬರ್ತಾ ಇದೆ ಇನ್ಕಮಿಂಗ್ ಆರೋ. Q2 ಇಂಟು B. ಸೊ ನೆಕ್ಸ್ಟ್ ಇನ್ಯಾವುದಾದ್ರೂ ಇದೆಯಾ? ಇಲ್ಲ. ನೆಕ್ಸ್ಟ್ Q2 ನ ನೋಡಿದ್ರೆ ಇನ್ಕಮಿಂಗ್ ಆರೋ ಯಾವ್ದಿರೋದು? ಕೇವಲ ಒಂದೇ ಒಂದು. Q1 ಇಂಟು A, Q1 ಇಂಟು A. ನೆಕ್ಸ್ಟ್ Q3. ಸೊ Q3 ಇನ್ಕಮಿಂಗ್ ಆರೋಸ್ ಯಾವುದು? Q1 ಇಂದ B ಬರ್ತಾ ಇದೆ ಅಷ್ಟೇ. ಸೊ Q1 ಇಂಟು B. Q4 ಗೆ, ಸೊ Q4 ಗೆ Q3 ಇಂದ B ಬರ್ತಾ ಇದೆ. Q3 B ಪ್ಲಸ್ Q2 ಇಂದ A ಬರ್ತಾ ಇದೆ. Q2 A ಪ್ಲಸ್ ಸೆಲ್ಫ್ ಲೂಪ್ ಗಳಿವೆ. Q4 ಗೆ A ಮತ್ತೆ B ಸೆಲ್ಫ್ ಲೂಪ್ ಇರೋದ್ರಿಂದ ಹೇಗೆ ಬರೀಬೇಕು? Q4 A ಪ್ಲಸ್ Q4 B. ಸೊ ಈ ರೀತಿ ಬರೀಬೇಕು. ಇವಾಗ ಈಕ್ವೇಶನ್ಸ್ ನ ಬರ್ದಾಯ್ತಪ್ಪ. ಸೊ ಈ ನಾಲ್ಕು ಈಕ್ವೇಶನ್ಸ್ ಗಳಲ್ಲಿ ಈಕ್ವೇಶನ್ 1, ಈಕ್ವೇಶನ್ 2, ಈಕ್ವೇಶನ್ 3, ಈಕ್ವೇಶನ್ 4. ಸೊ ಇವಾಗ ಮೊದಲನೇ ಸ್ಟೆಪ್ ಏನು? ಈಕ್ವೇಶನ್ಸ್ ಗಳನ್ನ ಬರೆಯೋದು. ಎರಡನೇ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು? ಈ ಈಕ್ವೇಶನ್ಸ್ ಗಳಲ್ಲಿ ಒಂದು ಈಕ್ವೇಶನ್ ನ ನಾವು ಚೂಸ್ ಮಾಡಬೇಕು. ಯಾವ ಈಕ್ವೇಶನ್ ನ ಚೂಸ್ ಮಾಡಬೇಕು ಅಂತಂದ್ರೆ ಯಾವ ಈಕ್ವೇಶನ್ ಫೈನಲ್ ಸ್ಟೇಟ್ ಆಗಿರುತ್ತೆ ಆ ಈಕ್ವೇಶನ್ ನ ಚೂಸ್ ಮಾಡಬೇಕು. ನೋಡಿ, ಸ್ಟಾರ್ಟ್ ಮತ್ತೆ ಫೈನಲ್ ಸ್ಟೇಟ್ ಒಂದೇ ಆಗಿದೆ. ಯಾವುದು? Q1. ಫೈನಲ್ ಸ್ಟೇಟ್ ನ ನಾವು ಚೂಸ್ ಮಾಡಬೇಕು. ಚೂಸ್ ಫೈನಲ್ ಸ್ಟೇಟ್ ಈಕ್ವೇಶನ್. ಸೊ ಫೈನಲ್ ಸ್ಟೇಟ್ ಈಕ್ವೇಶನ್ ಏನು? ಈಕ್ವೇಶನ್ ನಂಬರ್ 1. ಸೊ ಈಕ್ವೇಶನ್ 1 ಏನು ಹೇಳ್ತಾ ಇದೆ? Q1 is equal to epsilon plus Q3A plus Q2 into B ಅಲ್ವಾ? ಮೊದಲನೇ ಈಕ್ವೇಶನ್. ಈಗ ನನಗೆ Q3 ವ್ಯಾಲ್ಯೂ ಗೊತ್ತಿಲ್ಲ, Q2 ವ್ಯಾಲ್ಯೂ ಗೊತ್ತಿಲ್ಲ. Q3 ವ್ಯಾಲ್ಯೂ ಮತ್ತೆ Q2 ವ್ಯಾಲ್ಯೂಗೆ ಈಕ್ವೇಶನ್ಸ್ ಇದೆ. ಸೊ ಫ್ರಮ್ ಈಕ್ವೇಶನ್ 2 and ಈಕ್ವೇಶನ್ 3 Q1 is equal to epsilon plus Q3 ವ್ಯಾಲ್ಯೂ ಏನು? Q3 ವ್ಯಾಲ್ಯೂ Q1 into B, Q1 B plus Q2 ವ್ಯಾಲ್ಯೂ ಏನು? Q1 into A into B. ಸೊ ಇಲ್ಲಿ ಏನೋ ಒಂದು ಮಿಸ್ ಮಾಡಿದೆ. Q1 B. Q3 ವ್ಯಾಲ್ಯೂ ಏನು? Q1 B into A. ಈಗ Q1 is equal to epsilon plus Q1 ಎರಡರಲ್ಲೂ ಕೂಡ Q1 ಕಾಮನ್ ಇದೆ. ಸೊ ಏನ್ ಮಾಡ್ತೀನಿ? Q1 ನ ಹೊರಗಡೆ ತೆಗಿತೀನಿ. ಸೊ Q1 ಹೊರಗಡೆ ತೆಗೆದ್ರೆ ಏನು ಉಳಿತು? BA ಪ್ಲಸ್ AB ಮಾತ್ರ ಉಳಿತು. ಸೊ ನೋಡಿ, ಇವಾಗ ಈ ಒಂದು ಫಾರ್ಮ್ಗೆ ಏನ್ ಮಾಡಬೇಕು? ಆರ್ಡಮ್ಸ್ ಥಿಯರಮ್ ನ ಅಪ್ಲೈ ಮಾಡಬೇಕು. ಆರ್ಡಮ್ಸ್ ಥಿಯರಮ್ ಏನ್ ಹೇಳುತ್ತೆ? R is equal to Q plus RP. ಈ ಫಾರ್ಮ್ ಅಲ್ಲಿ ಇದ್ರೆ ನೋಡಿ ಇದೇನಾಗುತ್ತೆ? R ಆಗುತ್ತೆ. ನೆಕ್ಸ್ಟ್ ಎಪ್ಸಲಾನ್ ಏನಾಗುತ್ತೆ? Q ಆಗುತ್ತೆ ಪ್ಲಸ್ R ವ್ಯಾಲ್ಯೂ ಏನು? Q1. ಸೊ Q1 ವ್ಯಾಲ್ಯೂ ಏನಾಗುತ್ತೆ? R ಆಗುತ್ತೆ. ನೆಕ್ಸ್ಟ್ ಇದು ಅಷ್ಟು ಸೇರಿ ಏನಾಗುತ್ತೆ? P ಆಗುತ್ತೆ. ಈಗ
ಆರ್ ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಆರ್ ಪಿ ಅದನ್ನ ಹೇಗೆ ಬರೀಬೇಕು ಆರ್ ಇಸ್ ಈಕ್ವಲ್ ಟು ಕ್ಯೂ ಪಿ ಸ್ಟಾರ್ ಆ ಫಾರ್ಮಲ್ ಬರೀಬೇಕು ಸೊ ಆರ್ ಅಂತ ಅಂದ್ರೇನು ಕ್ಯೂ1 ಇಸ್ ಈಕ್ವಲ್ ಟು ಕ್ಯೂ ಪಿ ಸ್ಟಾರ್ ಕ್ಯೂ ಅಲ್ಲಿ ಏನು ಎಪ್ಸಲಾನ್ ಪಿ ಅಂತ ಅಂದ್ರೇನು ಬಿ ಎ ಪ್ಲಸ್ ಎ ಬಿ ಸ್ಟಾರ್ ಆರ್ ಇಸ್ ಈಕ್ವಲ್ ಟು ಕ್ಯೂ ಪಿ ಸ್ಟಾರ್ ಸೊ ಈ ತರ ಬರೀಬೇಕು ಸೊ ಇವಾಗ ಏನಾಯ್ತು ನಮಗೆ ಬೇಕಾಗಿದ್ದಂತಹ ರೆಗ್ಯುಲರ್ ಎಕ್ಸ್ಪ್ರೆಷನ್ ಸಿಕ್ತು ಆದ್ರೆ ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ನಾನು ಎಪ್ಸಲಾನ್ ನ ಇಡಂಗಿಲ್ಲ ಸೊ ಎಪ್ಸಲಾನ್ ನ ಇಡಂಗಿಲ್ಲ ಅಂತಂದ್ರೆ ಈ ಫಾರ್ಮ್ ನ ಯೂಸ್ ಮಾಡಬೇಕು ಏನು ಎಪ್ಸಲಾನ್ ಇಂಟು ಆರ್ ಇಸ್ ಈಕ್ವಲ್ ಟು ಆರ್ ಇಲ್ಲಿ ಎಪ್ಸಲಾನ್ ಹಾಗೆ ಇದೆ ಇದು ಅಷ್ಟನ್ನು ಸೇರಿಸಿದ್ರೆ ಬಿ ಎ ಪ್ಲಸ್ ಎ ಬಿ ಹೋಲ್ ಸ್ಟಾರ್ ನ ನಾವೇನಂತ ಕನ್ಸಿಡರ್ ಮಾಡೋಣ ಆರ್ ಅಂತ ಕನ್ಸಿಡರ್ ಮಾಡಿದ್ರೆ ಇವಾಗ ಹೇಗೆ ಬರೀಬಹುದು ಎಪ್ಸಲಾನ್ ನ ತೆಗೆದು ಬರೀಬಹುದು ಸೊ ಕ್ಯೂ1 ಇಸ್ ಈಕ್ವಲ್ ಟು ಬಿ ಎ ಪ್ಲಸ್ ಎ ಬಿ ಸ್ಟಾರ್ ಸೊ ಕೊಟ್ಟಿದ್ದಂತಹ DFA ಡಯಾಗ್ರಾಮ್ ಅನ್ನ ನಾವೇನ್ ಮಾಡಿದ್ವಿ ರೆಗ್ಯುಲರ್ ಎಕ್ಸ್ಪ್ರೆಷನ್ ಆಗಿ ಕನ್ವರ್ಟ್ ಮಾಡಿದ್ವಿ ಸೊ ಇವಾಗ ಎರಡನೇ ಕ್ವೆಶ್ಚನ್ ಅನ್ನ ನೋಡ್ತಾ ಹೋಗೋಣ ಈಗ ಎರಡನೇ ಪ್ರಾಬ್ಲಮ್ ಏನ್ ಮಾಡಬೇಕು ಫಸ್ಟ್ ಸ್ಟೆಪ್ ನಮ್ಮ ಎಲ್ಲಾ ಸ್ಟೇಟ್ ಗಳಿಗೂ ಕೂಡ ಈಕ್ವೇಶನ್ ನ ಬರೀಬೇಕು Q1 Q2 Q3 ಮೂರು ಸ್ಟೇಟ್ ಗಳಿವೆ ಸೊ ಏನು ಇನ್ಕಮಿಂಗ್ ಆರೋಸ್ ನ ಯೂಸ್ ಮಾಡ್ಕೊಂಡು ಈಕ್ವೇಶನ್ ಬರೀಬೇಕು ಸೊ ಇನಿಷಿಯಲ್ ಸ್ಟೇಟ್ ಫೈನಲ್ ಸ್ಟೇಟ್ ಆಗಿದೆ Q1 ಸೊ ಇನಿಷಿಯಲ್ ಸ್ಟೇಟ್ ಫೈನಲ್ ಸ್ಟೇಟ್ ಆಗಿದ್ರೆ ಎಪ್ಸಲಾನ್ ಬರೀಬೇಕು ಪ್ಲಸ್ Q1 ಗೆ ಯಾವುದು ಇನ್ಕಮಿಂಗ್ ಇರುವಂತದ್ದು 0 Q1 0 ನ ಯೂಸ್ ಮಾಡ್ಕೊಂಡು ಬರ್ತಾ ಇದೆ Q1 ಇಂಟು 0 ನೆಕ್ಸ್ಟ್ ಇನ್ಯಾವುದಾದ್ರೂ ಇದೆಯಾ ಇಲ್ಲ ನೆಕ್ಸ್ಟ್ Q2 ಗೆ ಈಕ್ವೇಶನ್ ಏನು Q1 ಇಂದ 1 ಬರ್ತಾ ಇದೆ Q1 ಇಂಟು 1 ಪ್ಲಸ್ Q2 ಇಂದ ಸೆಲ್ಫ್ ಲೂಪ್ 1 Q2 ಇಂಟು 1 ನೆಕ್ಸ್ಟ್ Q3 ಈಕ್ವೇಶನ್ ಏನಾಗುತ್ತೆ Q2 ಇಂದ 0 ಬರ್ತಾ ಇದೆ ಒಳಗಡೆ ಅದರ ಕಡೆ ಬರ್ತಾ ಇರುವಂತದ್ದು Q2 ಇಂಟು 0 ಪ್ಲಸ್ Q3 ಇಂದ 0 ಮತ್ತೆ 1 ಸೆಲ್ಫ್ ಲೂಪ್ ಇದೆ ಸೊ ಹೇಗೆ ಬರೀಬಹುದು Q3 ಇಂಟು 0 ಪ್ಲಸ್ Q3 ಇಂಟು 1 ಸೊ ಇವಾಗ ಏನಾಯ್ತು ನಾವು ಈಕ್ವೇಶನ್ಸ್ ನ ಫಾರ್ಮ್ ಮಾಡ್ಕೊಂಡ್ವಿ ಈಕ್ವೇಶನ್ಸ್ ಫಾರ್ಮ್ ಮಾಡ್ಕೊಂಡಾದ್ಮೇಲೆ ಎರಡನೇ ಸ್ಟೆಪ್ ಏನ್ ಮಾಡಬೇಕು ಚೂಸ್ ದಿ ಫೈನಲ್ ಸ್ಟೇಟ್ ಫೈನಲ್ ಸ್ಟೇಟ್ ಈಕ್ವೇಶನ್ ನ ಚೂಸ್ ಮಾಡಬೇಕು ಈಕ್ವೇಶನ್ 1 ಈಕ್ವೇಶನ್ 2 ಈಕ್ವೇಶನ್ 3 ಸೊ ಇವಾಗ ನೋಡಿದ್ರೆ ಎರಡು ಸರ್ಕಲ್ ಇದ್ರೆ ಫೈನಲ್ ಸ್ಟೇಟ್ ಅಲ್ವಾ ಸೊ 1 2 ಎರಡು ನನಗೆ ಫೈನಲ್ ಸ್ಟೇಟ್ ಗಳಿವೆ ಸೊ ಏನ್ ಮಾಡಬೇಕು ಫಸ್ಟ್ ಈಕ್ವೇಶನ್ 1 ಈಕ್ವೇಶನ್ 2 ಎರಡು ಕೂಡ ಫೈನಲ್ ಸ್ಟೇಟ್ ಆಗಿರೋದ್ರಿಂದ ಎರಡರಲ್ಲಿ ಒಂದನ್ನ ಫಸ್ಟ್ ತಗೊಂಡು ಸಾಲ್ವ್ ಮಾಡಿ ನೆಕ್ಸ್ಟ್ ಇನ್ನೊಂದನ್ನ ಸಾಲ್ವ್ ಮಾಡಿ ಎರಡನ್ನು ಕೂಡ ಆಡ್ ಮಾಡಬೇಕು ಸೊ ಫಸ್ಟ್ ಏನ್ ಮಾಡೋಣ ಚೂಸ್ ಫೈನಲ್ ಸ್ಟೇಟ್ ಈಕ್ವೇಶನ್ 1 ನ ತಗೊಳ್ಳೋಣ ಸೊ ಈಕ್ವೇಶನ್ 1 ಏನಿರುತ್ತೆ Q1 is equal to epsilon plus Q1 into 0 ಸೊ ಇದರಿಂದ ನಾನು Q1 ವ್ಯಾಲ್ಯೂ ನನಗೇನಿಲ್ಲ ಸೊ Q1 ವ್ಯಾಲ್ಯೂ ನನಗೆ ಗೊತ್ತಿಲ್ಲ ಸೊ ಏನ್ ಮಾಡ್ತೀನಿ ಆರ್ಡನ್ಸ್ ಥಿಯರಮ್ ನ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತೀನಿ R is equal to Q plus RP R is equal to Q plus R into P ಇವಾಗ ಸೊ ಅದನ್ನ ಹೇಗೆ ಬರೀಬಹುದು R is equal to QP R ಜಾಗದಲ್ಲಿ ಏನಿದೆ Q1 is equal to QP ಸ್ಟಾರ್ Q ವ್ಯಾಲ್ಯೂ ಏನು ಎಪ್ಸಲಾನ್ ಇಂಟು P ವ್ಯಾಲ್ಯೂ ಏನು 0 ಇದೆ 0 ಸ್ಟಾರ್ ಸೊ ಈ ಫಾರ್ಮ್ ಅಲ್ಲಿ ನೋಡ್ತಾ ಹೋದ್ರೆ ಎಪ್ಸಲಾನ್ ಇಂಟು ಆರ್ ಇಸ್ ಈಕ್ವಲ್ ಟು ಆರ್ ಸೊ Q1 ಇಸ್ ಈಕ್ವಲ್ ಟು ಎಪ್ಸಲಾನ್ ಇಂಟು 0 ಸ್ಟಾರ್ ಏನಾಗುತ್ತೆ 0 ಸ್ಟಾರ್ ಆಗಿ ಉಳಿತಾ ಹೋಗುತ್ತೆ ಸೊ ನನಗೇನಾಯ್ತು ಮೊದಲನೇ ಫೈನಲ್ ಸ್ಟೇಟ್ ಈಕ್ವೇಶನ್ Q1 ಗೆ ಆನ್ಸರ್ ಸಿಕ್ತು ನೆಕ್ಸ್ಟ್ ಇವಾಗ ಈಕ್ವೇಶನ್ 2 ನ ಯೂಸ್ ಮಾಡೋಣ ಈಕ್ವೇಶನ್ 2 ಸೊ ಈಕ್ವೇಶನ್ 2 ಏನು ಹೇಳುತ್ತೆ Q2 is equal to Q1 into 1 plus Q2 into 1 ಈಗ Q2 is equal to Q1 ವ್ಯಾಲ್ಯೂ ನನಗೆ ಗೊತ್ತಾಗಿದೆ ಏನು 0 ಸ್ಟಾರ್ ಸೊ 0 ಸ್ಟಾರ್ into 1 plus Q2 into 1 ಈಗ Q2 ವ್ಯಾಲ್ಯೂ ನನಗೆ ಇನ್ನೂ ಗೊತ್ತಿಲ್ಲ ಸೊ ಏನ್ ಮಾಡ್ತೀನಿ ಆರ್ಡನ್ಸ್ ಥಿಯರಮ್ ನ ಅಪ್ಲೈ ಮಾಡ್ತೀನಿ ಸೊ R ಇದೇನಾಗುತ್ತೆ Q ಸೊ ಇದಷ್ಟು ಸೇರಿ Q ಆಗುತ್ತೆ ಪ್ಲಸ್ Q ಪ್ಲಸ್ Q2 ನ R ಅಂತ ತಗೊಳ್ಳೋಣ ನೆಕ್ಸ್ಟ್ 1 ವ್ಯಾಲ್ಯೂ 1 ಏನಾಗುತ್ತೆ P ಆಗುತ್ತೆ ಸೊ ಅದನ್ನ ಹೇಗೆ ಬರೀಬಹುದು R is equal to QP ಸ್ಟಾರ್ ಸೊ Q2 is equal to Q ವ್ಯಾಲ್ಯೂ ಏನು 0 ಸ್ಟಾರ್ 1 ನೆಕ್ಸ್ಟ್ ಇಂಟು P ಸ್ಟಾರ್ P ವ್ಯಾಲ್ಯೂ ಏನು 1 ಸೊ 1 ಸ್ಟಾರ್ ಇವಾಗ ನನಗೆ Q2 ವ್ಯಾಲ್ಯೂ ಕೂಡ ಬಂತು ಸೊ ಇವಾಗ ಏನ್ ಮಾಡಬೇಕು ಎರಡು ಫೈನಲ್ ಸ್ಟೇಟ್ ಗಳಿದ್ರೆ ಸೊ ಎಷ್ಟರ ಮೂರು ಫೈನಲ್ ಸ್ಟೇಟ್ ಇದ್ರೆ ಮೂರು ಈಕ್ವೇಶನ್ಸ್ ನ ತಗೊಂಡು ಸಮ್ ಮಾಡಬೇಕು ಇವಾಗ ಏನು ಎರಡು ಈಕ್ವೇಶನ್ಸ್ ಇರೋದ್ರಿಂದ ಎರಡು ಈಕ್ವೇಶನ್ಸ್ ಗಳನ್ನ ಸಮ್ ಮಾಡ್ತಾ ಹೋಗ್ತೀನಿ ಸೊ ಅಂದ್ರೆ ಎರಡನ್ನೂ ಸೇರಿಸಬೇಕು Q1 ಯೂನಿಯನ್ Q2 ಆಗುತ್ತೆ ಏನು ರೆಗ್ಯುಲರ್ ಎಕ್ಸ್ಪ್ರೆಷನ್ ನಮಗೆ ಬೇಕಾಗಿರೋದು Q1 ಯೂನಿಯನ್ Q2 ಆಗುತ್ತೆ ಸೊ ರೆಗ್ಯುಲರ್ ಎಕ್ಸ್ಪ್ರೆಷನ್ ಇಸ್ ಈಕ್ವಲ್ ಟು Q1 ವ್ಯಾಲ್ಯೂ ಏನು 0 ಸ್ಟಾರ್ ಸೊ ಯೂನಿಯನ್ ಅಂತ ಅಂದ್ರೆ ಪ್ಲಸ್ ಮಾಡಬೇಕು ಪ್ಲಸ್ Q2 ವ್ಯಾಲ್ಯೂ ಏನು
0 ಸ್ಟಾರ್ 1 1 ಸ್ಟಾರ್. ಈಗ ಇದರಲ್ಲೂ 0 ಇದೆ, 0 ಸ್ಟಾರ್ ಇದೆ, ಇದರಲ್ಲೂ 0 ಸ್ಟಾರ್ ಇದೆ. ಸೊ ಕಾಮನ್ 0 ಸ್ಟಾರ್ ತಗೊಂಡ್ರೆ ಇಲ್ಲೇನು ಉಳಿಯುತ್ತೆ? ಕಾಮನ್ 0 ಸ್ಟಾರ್ ತಗೊಂಡ್ರೆ ಏನು ಉಳಿಯಲ್ಲ. ಸೊ ಏನು ಇಲ್ಲ ಅಂತಂದ್ರೆ ಏನು ಎಪ್ಸಲಾನ್ ಬರೀಬೇಕು. ಎಪ್ಸಲಾನ್ ಪ್ಲಸ್ ಇಲ್ಲಿ 0 ಸ್ಟಾರ್ ನ ತೆಗೆದ್ರೆ ಏನು ಉಳಿತು? 1 ಸ್ಟಾರ್ ಉಳಿತು. ಸೊ ಇವಾಗ ನೋಡಿ ಈ ಫಾರ್ಮುಲಾ ಯೂಸ್ ಮಾಡಿ. ಎಪ್ಸಲಾನ್ ಪ್ಲಸ್ ಆರ್ ಸ್ಟಾರ್ ಇಸ್ ಈಕ್ವಲ್ ಟು ಆರ್ ಸ್ಟಾರ್. ನೋಡಿ ಎಪ್ಸಲಾನ್ ಪ್ಲಸ್ 1 ಸ್ಟಾರ್ ಇಸ್ ಈಕ್ವಲ್ ಟು 1 ಸ್ಟಾರ್. ಸೊ ಆರ್ ಜಾಗದಲ್ಲಿ 1 ಇದೆ ಅಲ್ವಾ? ಸೊ ಎಪ್ಸಲಾನ್ ಪ್ಲಸ್ 1 ಸ್ಟಾರ್ ಇಸ್ ಈಕ್ವಲ್ ಟು 1 ಸ್ಟಾರ್ ಅಂತ ಬರೀಬಹುದು. ಸೊ 0 ಸ್ಟಾರ್ 1 ಸ್ಟಾರ್. ಸೊ ನಮಗೆ ಬೇಕಾಗಿದ್ದಂತಹ ರೆಗ್ಯುಲರ್ ಎಕ್ಸ್ಪ್ರೆಷನ್ ಏನು? 0 ಸ್ಟಾರ್ 1 ಸ್ಟಾರ್. ಸೊ DFA ಟು ರೆಗ್ಯುಲರ್ ಎಕ್ಸ್ಪ್ರೆಷನ್ ಕನ್ವರ್ಷನ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸೊ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.